ಎದೆ ಮೇಲೆ ಕೈ ಇಟ್ಕೊಂಡು ಚೆನ್ನಾಗಿ ಯೋಚನೆ ಮಾಡಿ ಹೇಳಿ, ದಿನಕ್ಕೊಂದು 2,000 ಕ್ಯಾಲರೀಸ್ ತಿಂತೀರಾ ಅಂತ. 2,000 ಕ್ಯಾಲರೀಸ್ ಬಿಡಿ, ಅಟ್ಲೀಸ್ಟ್ ನಿಮಗೆ ಬಾಡಿಗೆ ಬೇಕಾಗಿರೋ ಪ್ರೋಟೀನ್ ಅನ್ನ ಇಂಟೇಕ್ ಕರೆಕ್ಟ್ ಮಾಡ್ತೀರಾ ಅಂತ ಬರ್ದ್ಕೊಡ್ತೀನಿ. ಪ್ರೋಟೀನ್ ಬಿಡಿ, ಮ್ಯಾಕ್ಸಿಮಮ್ ಆಫ್ ದ ಪೀಪಲ್ ಈ 2,000 ಕ್ಯಾಲರಿ ಕೂಡ ಕನ್ಸ್ಯೂಮ್ ಮಾಡಲ್ಲ ಪರ್ ಡೇಗೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಂಡ್ ದೆನ್ ಬಂದು ಹೇಳ್ತಾರೆ, ಬ್ರೋ ನಾನು ದಿನ ಜಿಮ್ಗೆ ಹೋಗ್ತೀನಿ, ಚೆನ್ನಾಗಿ ತಿಂತೀನಿ, ಆದ್ರೆ ಮಸಲ್ ಕೊಡ್ತಾ ಇಲ್ಲ, ವೇಟ್ ಗೇನ್ ಆಗ್ತಿಲ್ಲ ಅಂತ. ನೀನು ಫಸ್ಟ್ ತಿನ್ಬೇಕು. ಸೊ ನಿಮ್ಗೋಸ್ಕರನೇ ಫಾರ್ ಹಾರ್ಡ್ ಗೈನರ್ಸ್ ಐ ಹ್ಯಾವ್ ಕಮ್ ವಿತ್ ಅ ಡಯಟ್ ಪ್ಲಾನ್. ಜಿಮ್ ಸ್ಟಾರ್ಟ್ ಮಾಡೋವಾಗ ನಾನು ಒಂದು ಸ್ವಲ್ಪ ಸ್ಲಿಮ್ ಆಗೇ ಇದ್ದೆ, ಅಲ್ಲಿಂದ ಸ್ವಲ್ಪ ವೆಯ್ಟ್ ಗೇನ್ ಮಾಡಕ್ ನೋಡಿದೆ, ಆಗ್ಲಿಲ್ಲ. ಬಟ್ ಅದ್ರ ವೆಯ್ಟ್ ಗೇನ್ ಮಾಡಿದೆ. ಇಟ್ ವಾಸ್ ಕೈಂಡ್ ಆಫ್ ದ ಥಿಂಗ್ ಕೇಮ್ ಇನ್ ಟು ಫ್ಯಾಟ್. ಬಟ್ ಲಾಸ್ಟ್ ಒಂದು 5 months ಇಂದ ಡಯಟ್ನ ಒಂದು ಸ್ವಲ್ಪ ಫೋಕಸ್ ಮಾಡಿ ನೌ ಐ ಹ್ಯಾವ್ ಸ್ಟಾರ್ಟೆಡ್ ಟು ಲುಕ್ ಲೈಕ್ ದಿಸ್. ಅಂಡ್ ಇಲ್ಲಿ ಬರೋದಕ್ಕೆ ನಾನು ಸ್ವಲ್ಪ ಟೆಕ್ನಿಕ್ಸ್ ಅಪ್ಲೈ ಮಾಡಿದ್ದೆ, ಅದು ಫಸ್ಟ್ ವಿಡಿಯೋಲಿ ಅಂದ್ಬಿಟ್ಟಿನಿ. ಇವಾಗ ಏನು ಅಂತ ಇದ್ದೀನಿ ಅಂದರೆ, ಹಾರ್ಡ್ ಗೇನರ್ಸ್ಗೆ ಏನು ಡಯಟ್ ತಿನ್ನಬೇಕು, ನೆಕ್ಸ್ಟ್ 1 monthಗೆ ಒಂದು 2,500 ಕ್ಯಾಲರೀಸ್ ಇದನ್ನ ತಿನ್ರಿ. ಇದನ್ನ ತಿಂದು ನಿಮ್ಮ ಸ್ಟ್ರೆಂತ್ ಇಂಪ್ರೂವ್ ಆಗಿಲ್ಲ ಅಂದರೆ ದರ್ ಇಸ್ ನೋ ವೇ ಆಗಲ್ಲ ಅಂತ. ಹಾಗೆ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಅಣ್ಣ ಏನಾಯ್ತಣ್ಣ, ಯಾಕಣ್ಣ? ಮೀಲ್ ನಂಬರ್ 1, ಮಾರ್ನಿಂಗ್ 5 ಮೊಟ್ಟೆ ಕುದಿಸಿ, ಚೆನ್ನಾಗಿ ಕುದಿಸಿ, ಇಲ್ಲ ಅಂದರೆ ಸ್ಕ್ರಾಂಬಲ್ ಮಾಡ್ತೀರಾ ಸ್ಕ್ರಾಂಬಲ್ ಮಾಡಿರಿ. ಅದ್ರ ಜೊತೆಗೆ ಒಂದು ಗುವಾವ ಆರ್ 2 ಬನಾನಾ ಸಾಕು, ಇಷ್ಟೇ ಸಾಕು. ಒಂದು ಮ್ಯಾಕ್ರೋ ನ್ಯೂಟ್ರಿಷನ್ಸ್ ಎಲ್ಲ ಆಗ್ಬಿಡ್ತೀನಿ ಸ್ಕ್ರೀನಲ್ಲಿ, ನನಗೆ ಅಷ್ಟು ಜ್ಞಾಪಕ ಇಲ್ಲ. ನೆಕ್ಸ್ಟ್ ಹೋಗೋಣ. ಲಂಚ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಅಂಡ್ ಇಟ್ಸ್ ಗೋಯಿಂಗ್ ಟು ಬಿ ಎ ವೆರಿ ಬಿಗ್ ಮೀಲ್. ಸೊ ಆದರೆ ಈಸಿಯಾಗಿರ್ಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಏನು ಮಾಡಿದ್ದೀನಿ, 100 ಗ್ರಾಮ್ ಓಟ್ಸ್ ಅಂದರೆ 250 ಗ್ರಾಮ್ ಮಿಲ್ಕ್, 2 ಗಂಟೆ ಅಂತ ಮಿಕ್ಸ್ ಮಾಡಿ ಬೆಳಗ್ಗೆ. ಅಂದರೆ ಒಂದು 2 ಟೇಬಲ್ ಸ್ಪೂನ್ ಹನಿ ಇಲ್ಲ 3 ಟೇಬಲ್ ಸ್ಪೂನ್ ಹನಿ ಹಾಕಿ, ಅದರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ರಿ. ಆಫೀಸ್ ಹೋಗೋರಿಗೆ ವೆರಿ ಯೂಸ್ಫುಲ್ ಇರುತ್ತೆ. ಇಟ್ಕೊಂಡು ಬಾಕ್ಸಲ್ಲಿ ಇಟ್ಕೊಂಡು ತೊಗೊಂಡೋಗ್ಬಿಡ್ರಿ ಮಧ್ಯಾಹ್ನಕ್ಕೆ. ಅದ್ರ ಜೊತೆಗೆ ಒಂದು 250 ಗ್ರಾಮ್ ಚಿಕನ್ ಸ್ಕಿನ್ಲೆಸ್, ಏರ್ ಫ್ರೈಯರ್ ಇದ್ರೆ ಏರ್ ಫ್ರೈ ಮಾಡ್ಕೊಳ್ರಿ, ಇಲ್ಲ ಅಂದರೆ ಗ್ಯಾಸ್ ಐತಿ ಇಂಡಕ್ಷನ್ ಐತೆ ಅಂತಂದರೆ ಲೆಮನ್ ಚಿಕನ್ ರೆಸಿಪಿ ಅಂತ ಹೊಡೀರಿ, ಬರುತ್ತೆ, ಕುದಿಸಿ ಚೆನ್ನಾಗೇ ಇರುತ್ತೆ. ತೊಗೊಂಡು 2 ತೊಗೊಂಡೋಗಿ ತಿಂದುಬಿಡ್ರಿ, ಮುಗೀತು. ಇದರಲ್ಲಿ ಒಂದು 900 to 1000 ಕ್ಯಾಲರೀಸ್ ಬಂದ್ಬಿಡುತ್ತೆ. ಓಕೆ, ಮೇನ್ ಥಿಂಗ್ ಫರ್ಗಾಟ್. ಇವಾಗ ಇದಕ್ಕೂ ಮಾರ್ನಿಂಗ್ ಟಿಫನ್ಗೂ ಮತ್ತೆ ಲಂಚ್ ಮಿಡ್ಲಲ್ಲಿ ಒಂದು ಕಾಫಿ ಇರಲಾರ್ದಂಗೆ ಇರೋಕ್ಕಾಗಲ್ಲ, ಕರೆಕ್ಟ್ ತಾನೆ? ಎಸ್, ಇರೋಕ್ಕಾಗಲ್ಲ. ಸೊ ಅದಕ್ಕೆ ಮಿಡ್ಲಲ್ಲಿ ಒಂದು ಕಾಫಿ, ಇದೊಂದು 100 ಕ್ಯಾಲರಿ ಅಂದ್ಕೊಳ್ರಿ. ನೆಕ್ಸ್ಟ್ ಥಿಂಗ್, ಪೋಸ್ಟ್ ವರ್ಕೌಟ್, ಪ್ರೀ ವರ್ಕೌಟ್ ವೆರಿ ಸಿಂಪಲ್. 2 ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣಿದ್ರೆ ನಾರ್ಮಲ್ ಬಾಳೆಹಣ್ಣಿದ್ರೆ 2, ಅದೇ ರೆಡ್ ಬಾಳೆಹಣ್ಣಿದ್ರೆ 1, ಮೋರ್ ದೆನ್ ಎನಫ್. ಅಲ್ಲಿಂದ ಜಿಮ್ಗೆ ಹೋಗಿ ಫುಲ್ ಹೆವಿ ವರ್ಕೌಟ್ ಮಾಡಿ ಸ್ಟ್ರೆಂತ್ನ ಇಂಪ್ರೂವ್ ಮಾಡಿ ಹೆವಿ ಲಿಫ್ಟ್ಸ್ ಮಾಡಿ ಬರ್ರಿ. ಅದಾದ್ಮೇಲೆ ನ್ಯಾಕ್ ಪ್ರೋ ಮಲಾಯ್ ಕುಲ್ಫಿ, ಸಖತ್ತಾಗಿದೆ ಟೇಸ್ಟ್. ನಿಮ್ಮ ಸ್ವೀಟ್ ಕ್ರೇವಿಂಗ್ಸ್ಗೆ ಆ ರೆಡ್ ಬಾಳೆಹಣ್ಣು ಅಂಡ್ ದೆನ್ ನ್ಯಾಕ್ ಪ್ರೋ ಮಲಾಯ್ ಕುಲ್ಫಿ ಮೋರ್ ದೆನ್ ಎನಫ್, ಸಫಿಷಿಯಂಟ್. ಅಂಡ್ ದೆನ್ ಫೈನಲಿ ಕಮ್ಸ್ ದಿ ಡಿನ್ನರ್ ಅಲ್ಲಿ ಏನ್ ಫ್ಯಾನ್ಸಿ ಇಲ್ಲ. ನಾವ್ ಯಾಕಂದ್ರೆ ಇಷ್ಟೊತ್ತು ಕಷ್ಟಪಟ್ಟು ಬೆಳಗ್ಗೆ 5 ಮೊಟ್ಟೆ ಟೇಸ್ಟ್ ಇರಲ್ಲ. ನಾನು ಬಾಯ್ಲ್ ಮಾಡ್ಕೊಂಡು ತಿಂತೀನಿ, ನೀವು ಮೇ ಬಿ ಸ್ಕ್ರಾಂಬಲ್ ಮಾಡಿದ್ರೆ ಟೇಸ್ಟ್ ಇರ್ಬೋದು, ಬಟ್ ಅದು ಟೇಸ್ಟ್ ಇರಲ್ಲ. ಓಕೆ, ಆಲ್ ರೈಟ್. ನೆಕ್ಸ್ಟ್ ಮತ್ತೆ ಮಧ್ಯಾಹ್ನ 3 ಟೇಬಲ್ ಸ್ಪೂನ್ ಹನಿ ಓಟ್ಸ್ ಅದನ್ನ ಮಿಕ್ಸ್ ಮಾಡಿದ್ರೆ ಅದನ್ನು ಟೇಸ್ಟ್ ಇರಲ್ಲ. ನೈಟ್ ವಿ ಆರ್ ಇಂಡಿಯನ್ಸ್, ಸೊ ವಿ ವಾಂಟ್ ಟು ಈಟ್ ಇಂಡಿಯನ್ ಫುಡ್. ಪಿಜಿಯಲ್ಲಿದ್ರೆ ಆಬ್ವಿಯಸ್ಲಿ ಚಪಾತಿ ಕೊಡ್ತಾರೆ, ಒಂದು 3 to 4 ಚಪಾತಿ ಅಂಡ್ ಒಂದು 200 ಗ್ರಾಮ್ಸ್ ರೈಸ್. ಅಂಡ್ ದೆನ್ ಇದೇ ನೀವು ಮನೇಲಿ ಇದ್ದೀರಿ ಅಂದ್ರೆ ಮನೇಲಿ ಅಮ್ಮ ಏನು ಕುಕ್ ಮಾಡ್ತಾರೋ ಅದನ್ನ ತಿನ್ರಿ, ಹೊಟ್ಟೆ ಫುಲ್ ತಿನ್ರಿ ಅಷ್ಟೇ. ಬಟ್ ನಾನು ರೂಮಲ್ಲಿ ಇದ್ದೀನಿ, ನಾನು ಕುಕ್ ಮಾಡ್ಕೋಬೇಕಂತಂದ್ರೆ ಒಂದು 400 ಗ್ರಾಮ್ ರೈಸ್, ಒಂದು 350 ಗ್ರಾಮ್ಸ್ ಕರ್ಡ್ ಹಾಕೊಂಡು ಕಳಿಸ್ಕೊಂಡು ತಿಂದು ಬಿಡ್ರಿ, ಮುಗೀತು. ಅದೊಂದು 700 ಕ್ಯಾಲರಿ ಬರುತ್ತೆ. ಬಟ್ ಇದರಲ್ಲಿ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಲಿಕ್ವಿಡ್ ಕ್ಯಾಲರೀಸ್ನ ಕಮ್ಮಿ ಮಾಡಬೇಕು. ಇವಾಗ ನೀವು ಬಂದ್ಬಿಟ್ಟು ಮನೇಲಿ ಅಮ್ಮ ಸಾಂಬಾರು ಮಾಡ್ತಾರೆ, ಪಿಜಿಯಲ್ಲಿ ಸಾಂಬಾರು ಮಾಡ್ತಾರೆ, ಎಣ್ಣೆ ತೇಲಾಡುತ್ತೆ ಮೇಲೆ ತಲಮಳ ಅಂತ, ಅದನ್ನ ಹಾಕೋಬಾರ್ದು. ಅದನ್ನ ಹಿಂಗೆ ಸೈಡ್ ಸರಿಸಿ ಕೆಳಗಡೆನ 1 ಸ್ಪೂನ್ ತೆಗೆದು ಹಾಕೊಂಡು ಮಿಕ್ಸ್ ಮಾಡಿ ಅದು ತಿನ್ಬೇಕು. ಓಕೆ, ಆಲ್ ರೈಟ್. ಅಷ್ಟೇ. ಅದಕ್ಕೆ ನಾವು ಕುಕ್ ಮಾಡೋವಾಗ ಕರ್ಡ್ ಹಾಕೊಂಡ್ಬಿಟ್ರೆ ಪ್ರೋಬಯೋಟಿಕ್ಸ್ ಅದನ್ನು ಸ್ವಲ್ಪ ಹೆಲ್ಪ್ ಮಾಡುತ್ತೆ, ಚೆನ್ನಾಗಿರುತ್ತೆ. ಅಂಡ್ ಶುಗರ್ ಇದ್ದು ಎಂಟೈರ್ ಲಿಸ್ಟಲ್ಲಿ ಶುಗರೇ ಇಲ್ಲ, ಒಂದೇ ಒಂದು ಕಡೆ ಶುಗರ್ ಇದೆ, ಅದು ಕಾಫಿ, ಕಾಂಡು ಎನಿಥಿಂಗ್ ತಿನ್ರಿ. ಸ್ವೀಟ್ ಕ್ರೇವಿಂಗ್ಸಿಗೆ, ಈವ್ನಿಂಗ್ ಸ್ವೀಟ್ ಕ್ರೇವಿಂಗ್ಸಿಗೆ ಒಂದು ರೆಡ್ ಬಾಳೆಹಣ್ಣು ಇಲ್ಲ ಅಂದರೆ ಪ್ರೋಟೀನ್ ಶೇಕ್, ಮೋರ್ ದೆನ್ ಎನಫ್. ಟೋಟಲ್ ನ್ಯೂಟ್ರಿಷನ್ಸ್ ಬಂದ್ಬಿಟ್ಟು ಇಲ್ಲಿ ಚಾರ್ಟಲ್ಲಿ ಹಾಕಿ 3 ಹಾಕಿ ಓವರ್ ಆಲ್ 150 ಗ್ರಾಮ್ ಬಂದ್ಬಿಟ್ಟು ಪ್ರೋಟೀನ್ ಇರುತ್ತೆ ಆಲ್ಮೋಸ್ಟ್ ಅದರಲ್ಲಿ. ಸೊ ನಿಮ್ಮ ಪ್ರೋಟೀನ್ ಗೋಲ್ಸ್ ಅಂತ ಹಿಟ್ ಆಗೇ ಆಗುತ್ತೆ. ವೆಜಿಟೇರಿಯನ್ಸ್ ಪ್ಲೀಸ್ ಸಾರಿ, ಎಲ್ಲೆಲ್ಲ ಚಿಕನ್ ಬರುತ್ತಲ್ಲ ಅಲ್ಲಿ ಬಂದ್ಬಿಟ್ಟು ಐದರ್ ಪನ್ನೀರ್ ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ ಸೋಯಾ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಅಷ್ಟೇ. ಯಾಕಂತಂದ್ರೆ ನಾನು ಯಾವತ್ತು ವೆಜ್ ಟ್ರೈ ಮಾಡಿ ನೋಡಿಲ್ಲ ಈ ಥರ ಪಿಜಲ್ಲಿ ಸೆಟಪ್ ಅಲ್ಲಿ, ಸಿಂಪಲ್ ಅಷ್ಟು.
ನೆಕ್ಸ್ಟ್ ವಿಡಿಯೋಲಿ ವೆಜಿಟೇರಿಯನ್ಗೋಸ್ಕರನು ನಾನೇ ಒಂದು ತಿಂಗಳು ಟ್ರೈ ಮಾಡಿ ಆಮೇಲೆ ನಿಮ್ಗೆ ಹೇಳ್ತೀನಿ. ಒಂದು ತಿಂಗಳಲ್ಲ, ಒಂದು ವಾರ ಟ್ರೈ ಮಾಡಿ ಹೇಳ್ತೀನಿ. ಓಕೆ, ಅವಾಗ ತನಕ ಪ್ರಾಪರ್ ಆಗಿ ಇದೊಂದು 2500 ಕ್ಯಾಲರಿ ಅಷ್ಟು ಬರುತ್ತೆ. ಇದನ್ನ ದಿನ 1 ಮಂತ್ ತಿನ್ರಿ. ನಾನು 4 ದಿನ ತಿಂದೆ, ಒಂದಿನ ಸ್ಕಿಪ್ ಮಾಡಿದೆ ಅಂದ್ರೆ ಆಗಲ್ಲ. 1 ತಿಂಗಳು ಪ್ರಾಪರ್ ಆಗಿ ತಿನ್ರಿ, ಅವಾಗೇ ನಿಮ್ದು ಸ್ಟ್ರೆಂತ್ಗೆ ಗೊತ್ತಾಗುತ್ತೆ. ಅಂಡ್ ದೆನ್ ಗೋ ಟು ಜಿಮ್ ಅಟ್ಲೀಸ್ಟ್ 4 ಡೇಸ್. ಎವ್ರಿ ಡೇ ಓದ್ಬೇಕಿಲ್ಲ, ಬಟ್ 4 ಡೇಸ್ ಮಿನಿಮಮ್ ಹೋಗ್ರಿ. ಹೆವಿ ಲಿಫ್ಟ್ ಮಾಡಿ. ಜಿಮ್ ಇಲ್ಲ ಅಂದ್ರೆ ರೂಮಲ್ಲೇ ಪುಷಪ್, ಸ್ಕ್ವಾಟ್ಸ್ ಅವೆಲ್ಲ ಹೊಡೀರಿ, ಅಷ್ಟೇ ಕೂಡ ಸಾಕು. ಮೈನ್ ಪುಲ್ ಅಪ್ ಇಸ್ ಕಿಂಗ್, ಗೋಟೆಡ್, ಅದು ಮಾಡ್ರಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ.